ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನಾನು ಕಬ್ಬಾಳಿಗೆ ಹೋಗೋದನ್ನ ಪೂಜೆ ಮಾಡೋದನ್ನ ವೀಡಿಯೋ ಮಾಡ್ಸೋಣ ಅಂದ್ಕೊಂಡೆ, ಆದರೆ ಆಗಿಲ್ಲ. ವೀಡಿಯೋಗಳೆಲ್ಲ ಮಾಡ್ಕೊಂಬಂದಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ, ಮತ್ತೆ ಮಾತಾಡೋಣ. ಸೊ ಇನ್ನೇನು ನೋಡ್ತಾ ಇದ್ದೀರಲ್ಲ, ಇವಾಗ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಎಷ್ಟೈತೆ ಪೆಟ್ರೋಲು ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ಸೀದಾ ಅಲ್ಲಿಂದ ಗಾಡಿ ಬಿಟ್ವಿ. ತುಂಬ ಅಂದರೆ ತುಂಬ ಬಿಸಿಲು, ಗಾಡಿ ಓಡ್ಸೋಕೆ ಆಯ್ತಾ ಇಲ್ಲ. ಆದರೂ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕಲ್ವ, ಇಲ್ಲ ಫೈನ್ ಹಾಕ್ತಾರೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಎಲ್ಲೂ ನಿಲ್ಸಿಲ್ಲ. ಒಂದೇ ಒಂದು ಕಡೆ ನಾಷ್ಟ ಮಾಡಿಕೊಂಡು ಮತ್ತೆ ಗಾಡಿ ಎತ್ಕೊಂಡು ಸೀದಾ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಇನ್ನೇನು ಹತ್ತತ್ರ ಒಂದು 6 ಕಿಲೋಮೀಟ್ರ್ ಇತ್ತು. 6 ಕಿಲೋಮೀಟ್ರನ್ನು ನೀಟಾಗಿ ಕಂಪ್ಲೀಟಾಗಿ ಕವರ್ ಮಾಡಿದ್ದೀವಿ. ಇನ್ನೇನಪ್ಪ ಅಂದರೆ ಈ ಸಲ ನಾನು ಜಾಸ್ತಿ ವ್ಲಾಗಲ್ಲಿ ಮಾತಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ದೆ. ನಾಗುಮಲೆಗೆ ಹೋದಾಗ ಸ್ವಲ್ಪ ನಡ್ಕೊಂಡು ಓಡಾಡಿದ್ವಲ್ಲ, ಅದಕ್ಕೆ ವ್ಲಾಗಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೆ. ಈ ಸಲ ಗಾಡಿ ನಾನೇ ಓಡಿಸ್ಬೇಕಿತ್ತಲ್ಲ, ಅದಕ್ಕೆ ಮಾತಾಡಿಲ್ಲ. ಸೊ ಫೈನಲಿ ನಾವು ಬಂದು ಕಬ್ಬಾಳಮ್ಮ ಟೆಂಪಲ್ಗೆ ತಲುಪಿದ್ದೀವಿ, ನೀವೇ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ಕಬ್ಬಾಳಮ್ಮ ದೇವಸ್ಥಾನ ಹಿಂದೆ ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆದಷ್ಟು ಬೇಗ ಅದನ್ನು ಹೋಗಿ ಕಂಪ್ಲೀಟ್ ಮಾಡಿ ಕವರ್ ಮಾಡಿ ವಿಡಿಯೋ ತೋರಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ಕಬ್ಬಾಳಿಗೆ ಹೋಗಿಲ್ಲ ಬನ್ನಿ, ಕಬ್ಬಾಳಮ್ಮನ ದರ್ಶನ ಮಾಡಿಸ್ತೀನಿ ಬನ್ನಿ, ಹಂಗೆ ಹೋಗೋಣ ಅಂತ ಹೇಳ್ತಾ. ನಾವು ಬೆಳಗ್ಗೆ ಬಿಟ್ಟಿದ್ದು 10 ಗಂಟೆಗೆ, ಆದರೆ ಇಲ್ಲಿ ಬಂದು ತಲುಪಿದ್ದು 12 ಗಂಟೆ ಆಗಿತ್ತು ನಾವು ಬರೋ ಅಷ್ಟರಲ್ಲಿ. ಪರವಾಗಿಲ್ಲ, ಇವತ್ತು ಶುಕ್ರವಾರ ಅಮಾವಾಸ್ಯೆ ಬೇರೆ ಅಲ್ವಾ, ಜಾಸ್ತಿ ಜನ ಇರ್ತಾರೆ ಅಂತ ಬೇಗ ಬಂದ್ವಿ. ಪರವಾಗಿಲ್ಲ, ಜನ ಎಲ್ಲ ಸುಮಾರಾಗಿದ್ದರು. ಏನಂದರೆ ಕರೆಕ್ಟಾಗಿ ಮ್ಯಾಕ್ಸಿಮಮ್ ನಮಗೆ ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಗೋಯ್ತು. ಈ ಧರ್ಮಸ್ಥಳ ಆ ಥರ ಎಲ್ಲ ಏನು ರಶ್ಯ ಇಲ್ಲ, ಸ್ವಲ್ಪ ಫ್ರೀ ಇತ್ತು ಅಮಾವಾಸ್ಯೆ ದಿನವೂ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ, ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ಇವಾಗ ಬರಲ್ಲ, ಬಂದರೆ ಸಂಜೆ ಬರ್ತಾರೆ, ಇಲ್ಲ ಅಂದರೆ ಬೆಳಗ್ಗೆನೇ ಬರ್ತಾರೆ, ಇವಾಗ ಮಧ್ಯಾಹ್ನ ಟೈಮಲ್ವ, ಅದಕ್ಕೆ ಜನ ಇಲ್ಲ ಅಂತ ಅಂದ್ಕೊಂಡು ಸೀದಾ ಕೇಳಿಕೊಂಡು ಹೋಯ್ತಾ ಇದ್ದೀವಿ. ನೋಡಿರಿ, ಹಂಗೆ ಇನ್ನೇನು ದರ್ಶನ ಮಾಡಿಸ್ತಾ ಇದ್ದೀವಿ. ಆದಷ್ಟು ದೇವ್ರನ್ನ ವೀಡಿಯೋ ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಎಲ್ಲರೂ. ಹಂಗೆ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಯಿತು. ಸೊ ನೆಕ್ಸ್ಟ್ ಇವಾಗ ಗಾಡಿ ಪೂಜೆ ಮಾಡಿಸ್ಬೇಕು, ಬನ್ನಿ ಗಾಡಿ ಪೂಜೆ ಮಾಡ್ಸೋಕೆ ಹೋಗೋಣ. ಇವಾಗ ಹೂವು ಎಲ್ಲ ತೊಗೊಂಡಾಯಿತು, ಮೊದಲೇ ಕೈಯಲ್ಲೇ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ನೋಡಿರಿ, ಯಾವಾಗಲೂ ಹೇಳಿದ್ನಲ್ಲ, ಆ ಬೆಟ್ಟಕ್ಕೆ ನಾನು ನೆಕ್ಸ್ಟ್ ಹೋಗೋಣ ಅಂತ ಇರೋದು. ಆದರೆ ಆದಷ್ಟು ಬೇಗ ಹೋಗಿ ವಿಡಿಯೋ ಮಾಡಿ ಈ ವ್ಲಾಗು ನೆಕ್ಸ್ಟ್ ಅದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಆದಷ್ಟು ಬೇಗ ಹೋಗೋಣ, ಅದನ್ನು ಕವರ್ ಮಾಡಿ ವಿಡಿಯೋ ಮಾಡೋಣ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಇನ್ನೇನು ಆರಾಗಿರಲ್ಲ ಫಸ್ಟೇ ಇಸ್ಕೊಂಡಿದ್ವಲ್ಲ, ಅದನ್ನೇ ನಮ್ಮ ಗಾಡಿ ಕಟ್ಟಿ ಪೂಜಾರಿಯವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸೋ ಅಷ್ಟೊತ್ತಲ್ಲಿ ಸಾಕಾಗೋಯ್ತು. ಒಂದಲ್ಲ ಎರಡಲ್ಲ ಎಷ್ಟೊಂದು ಗಾಡಿಗೆ ಪಾಪ ಅವರೊಬ್ಬರೇ ಪೂಜೆ ಮಾಡ್ತಾಯಿದ್ರು. ಅವರಷ್ಟು ಬ್ಯುಸಿ ಇದ್ರೂ ಪಾಪ ಬಂದು ಪೂಜೆ ಗೀಜೆ ಎಲ್ಲ ಮಾಡಿಕೊಟ್ಟವ್ರೆ. ನೀವು ಪೂಜೆ ಗೀಜೆ ಮಾಡಿಸ್ಬೇಕು ಅಂದರೆ ಆದಷ್ಟು ಸ್ವಲ್ಪ ಬೆಳಿಗ್ಗೆ ಹೊತ್ತೋಗಿ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಲೇಟ್ ಆಗೋಲ್ಲ, ಈ ಗಾಡಿ ಪೂಜೆ ಮಾಡಿಸೋಕ್ಕೇ ಲೇಟ್ ಆಗೋದು ನಿಮಗೆ. ಆದಷ್ಟು ಬೇಗ ನೀವು ಹೋಗಿ. ಗೈಸ್, ವಿಡಿಯೋ ನೋಡಿದ್ರಲ್ಲ, ಗಾಡಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ಬಂದಾದ್ಮೇಲೆ ಆಕ್ಸಿಡೆಂಟ್ ಆಗಿತ್ತು. ಅದೊಂದು 2-3 ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಮತ್ತೆ ಆಕ್ಸಿಡೆಂಟ್ ಆದಮೇಲೆ ಮತ್ತೆ ರೆಡಿ ಮಾಡಿಸಿದ್ದೀನಿ. ರೆಡಿ ಮಾಡಿಸಾದ್ಮೇಲೆ ಮತ್ತೆ ಪೂಜೆ ಮಾಡ್ಸೋಣ ಅಂದ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದು. ಗಾಡಿ ನೋಡಿರಿ, ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿರೋ ಬ್ಲ್ಯಾಗಲ್ಲಿ ಗಾಡಿ ಬೇರೆ ಥರ ಇತ್ತು, ಕಲರು ಮತ್ತು ಪೈಂಟಿಂಗು. ಇವಾಗ ಮತ್ತೆ ರೆಡಿ ಮಾಡಿಸಿರೋದು ಚೇಂಜಸ್ ಇದೆ, ನೋಡಿ ತೋರಿಸ್ತೀನಿ ಗಾಡಿನ. ಮಾದೇಶ್ವರಂ ಬೆಟ್ಟಕ್ಕೆ ಹೋದಾಗ ಈ ಸ್ಟಿಕ್ಕರು ಮತ್ತು ಈ ವೀಲು ಯಾವುದೂ ಇದ್ದಿಲ್ಲ, ನೀವೇ ನೋಡಿರಿ. ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿರೋ ವ್ಲಾಗು ಚಾನಲಲ್ಲಿ ಇದೆ, ಅದರಲ್ಲಿ ಒಂದು ಸಲ ನೋಡಿ. ಇದೆಲ್ಲ ಜಸ್ಟು ಇವಾಗ ಹಾಕ್ಸ್ಕಿ ರೆಡಿ ಮಾಡಿರೋದು. ಇಲ್ಲಿ ಈ ಸೆಟ್ಟು ಇದೆಲ್ಲ ಫುಲ್ಲು ಫ್ರಂಟ್ ಏನಿದೆಯೋ ಫುಲ್ಲು ಒಡೆದೋಗ್ಬಿಟ್ಟಿತ್ತು. ಆ ಫೋಟೋಗಳು ಹಾಕ್ತೀನಿ, ನೋಡ್ಕೊಳ್ಳಿ. ಇವಾಗ ರೆಡಿ ಮಾಡಿಸಿ ಕಬ್ಬಾಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋದು. ಸೊ ನೋಡಿದ್ರಲ್ಲ, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇನ್ನೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೈಲಿ ವೀಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅನ್ಕೊತಾ ಇದ್ದೀನಿ. ಆದರೆ ಆಯ್ತಾ ಇಲ್ಲ, ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ, ಅದಕ್ಕೋಸ್ಕರ ಇನ್ನು ಮುಂದೆ ಆದಷ್ಟು ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ, ಕಬ್ಬಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಬಾಯ್.